ನಮ್ಮ ಕನ್ನಡ ಭಾಷೆ, ಕನ್ನಡ ನಾಡು ಭರತ ಮಾತೆಯ ಮುಕುಟದಲ್ಲಿ ಮೆರೆಯುತ್ತೆ, ಅನುಮಾನವೇ ಇಲ್ಲಪ್ಪ. ನಿನ್ನ ಈ ಕನ್ನಡ ಕೆಲಸ ಹೀಗೇ ನಿರಂತರವಾಗಿ ಮುಂದುವರಿಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಏನ್ರಪ್ಪ? ಅಯ್ಯೋ ಕೇಳಿ, ಅದಕ್ಕೇನಂತೆ. ಅಷ್ಟೇ ತಾನೇ, ಈಗಲೇ ಶುರು ಹಚ್ಕೊಳ್ಳೋಣ ಬನ್ನಿ. ಈ ಊರಲ್ಲಿ ಯಾರು ತುಂಬಾ ಜಾಣರು ಅಂತ ಹೇಳು, ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಹೌದಾ? ಹಾಗಿದ್ಮೇಲೆ ರುದ್ರನಿಗೆ ಪ್ರಶ್ನೆ ಕೇಳೋಣ. ರುದ್ರಣ್ಣ ಬನ್ನಿ, ಒಂದು ಸಹಾಯ ಮಾಡ್ತೀರಪ್ಪ? ನನ್ನ ಕಾರಲ್ಲಿ ಒಂದಷ್ಟು ಪುಸ್ತಕ ಇವೆ, ತಗೊಂಬನ್ನಿ, ಬಹುಮಾನವಾಗಿ ಕೊಡೋಣ. ರುದ್ರಣ್ಣವರೇ, ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯವಿಟ್ಟು ಬನ್ನಿ. ಇಲ್ಲ, ಅದು ಥಟ್ ಅಂತ ಹೇಳು ಅಂತಂದ್ರೆ ಏನಿಲ್ಲ ಕಣ, ಹೌದು ಕೇಳ್ತದೆ, ಅದಕ್ಕೆ ಥಟ್ ಅಂತ ಹೇಳೋದಷ್ಟೇ. ರುದ್ರ ಅವರೇ, ಬೇಗ ಬನ್ನಿ. ಹೋಗ್ಬಿಡ್ರಣ. ಬನ್ನಿ ಬನ್ನಿ ಬನ್ನಿ. ಪುಸ್ತಕಗಳನ್ನು ತಂದುಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಏನಪ್ಪ, ಪ್ರಶ್ನೆ ಕೇಳೋಕೆ ಶುರು ಮಾಡಲಾ? ಮೊದಲನೇ ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು? ನನಗೆ ಹಾಸನ ಗೊತ್ತು, ಇದ್ಯಾವುದಿದು ಶಾಸನ? ಹಾಸನದಲ್ಲಿರೋ ಶಾಸನದ ಬಗ್ಗೆನೇಪ್ಪ ನಾನು ಕೇಳ್ತಾ ಇರೋದು. ಶಾಸನದ ಕಲ್ಲಿನ ಮೇಲೆ ಬರೆದಿರ್ತಾರಲ್ವಾ, ಉತ್ತರ ನಾನು ಹೇಳ್ಬಿಡ್ಲ? ಹಲ್ಮಿಡಿ ಶಾಸನ ಅಂತ ಕರೀತಾರೆ. ಹಲ್ಮಿಡಿ ಹೇಳು ನೋಡೋಣ. ಹಲ್ಪಿಡಿನ? ಹಲ್ಮಿಡಿ ಅಲ್ಲಪ್ಪ, ಹಲ್ಮಿಡಿ, ಹಲ್ಮಿಡಿ. ಈಗ ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಕನ್ನಡದ ಮೊದಲ ಲಭ್ಯ ಕೃತಿ ಯಾವುದು? ಅಯ್ಯಯ್ಯೋ, ಏನ್ ಕೇಳ್ತವ್ರಪ್ಪ ಇವರು, ಏನು ಅರ್ಥ ಆಯ್ತಿಲ್ಲ. ಡಿಂಡಿ ಬಾಬಾ. ರುದ್ರಣ್ಣ, ಬಹಳ ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಈ ಶಾಲೆಯನ್ನ ಆರಂಭಿಸುವ ನಿಮ್ಮ ಉತ್ಸಾಹ, ಮುಂದುವರಿಸ್ಕೊಂಡು ಹೋಗ್ತಾ ಇರೋ ಬದ್ಧತೆ ನನಗೆ ಬಹಳ ಇಷ್ಟ ಆಗಿದೆ. ನಿಮ್ಮ ಈ ಕೆಲಸದಿಂದ ನನಗೆ ತುಂಬ ಸಂತೋಷವಾಗಿದೆ. 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ, ಮುಂದುವರಿಸಿ. ಶುಭವಾಗಲಿ. ಅಕ್ಷರ ಅವರೇ, ನಿಮ್ಮ ಕೆಲಸವನ್ನು ನೋಡಿ ತುಂಬ ಸಂತೋಷವಾಗ್ತಾ ಇದೆ. ಈ ಶಾಲೆಗೆ ನೀವು ಮತ್ತು ರುದ್ರಣ್ಣ 2 ಕಣ್ಣುಗಳು ಇದ್ದ ಹಾಗೆ. ತುಂಬ ತುಂಬ ಸಂತೋಷ. ಇಬ್ಬರಿಗೂ ಶುಭವಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ಇದ್ದೇನೆ. ಅವಕಾಶ ಕೊಟ್ಟರೆ ನಾವು ಹೊರಡ್ತೇನೆ. ಸರ್, ಇನ್ನೂ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ, ಎಲ್ಲ ಮುಗಿಸ್ಕೊಂಡು ಹೋಗ್ಬಹುದಿತ್ತು. ಹೌದು, ಮುಗಿಸ್ಕೊಂಡು ಹೋಗಬಹುದಾಗಿತ್ತಮ್ಮ, ಆದರೆ ಇನ್ನೊಂದು ಕಾರ್ಯಕ್ರಮ ಕಾಯ್ತಾ ಇದೆ, ಅಲ್ಲಿಗೆ ಹೋಗಲೇಬೇಕು. ಮತ್ತೆ ಒಂದ್ಸಲ ಬಂದು ಭೇಟಿ ಆಗ್ತೇನೆ. ಈಗ ಅನುಮತಿ ಕೊಡಿ. ಧನ್ಯವಾದಗಳು. ಅಲ್ಲ, ಇವಮ್ಮ ರುದ್ರ ಸ್ಕೂಲ್ ಹತ್ರ ಹೋಗಿರೋ ವಿಷಯ ಕೇಳಿನೇ ಇಷ್ಟೊಂದು ಮೈ ಪರ್ಚ್ಕೋತಾ ಇದ್ದಾಳಲ್ಲ. ಅಪ್ಪಿ ತಪ್ಪಿ ರುದ್ರ ಅಕ್ಷರನ ಪ್ರೀತಿಸ್ತಾ ಇರೋ ವಿಷಯನಾರು ಗೊತ್ತಾದ್ರೆ ಸುಮ್ಮನಿರ್ತಾಳ? ನನ್ ಫೋನೇ ಎತ್ತಾ ಇಲ್ಲ. ನೋನು, ಇವಳೇನಾದ್ರೂ ಅಲ್ಲಿಗೆ ಹೋದ್ರೆ ಇವನ್ ಪ್ರೀತಿ ವಿಚಾರ ಲೀಕ್ ಆಗ್ಬಿಡುತ್ತೆ. ಪದೇ ಪದೇ ಅಕ್ಷರನ ವಹಿಸ್ಕೊಂಡು ಮಾತಾಡ್ತಾ ಇದ್ದ.
ಈಗ ನೋಡಿದ್ರೆ ಅಲ್ಲಿಗೆ ಹೋಗವ್ನೆ. ಏನ್ ನಡೀತಾ ಇದೆ ಇಲ್ಲಿ? ನಾನು ಕೇಳ್ದೆ ಅತ್ತೇವ, ಟೀಚರ್ ಅಮ್ಮ ನಂಗೆ ಒಳ್ಳೆ ಸ್ನೇಹಿತೆ ಅಂದ್ರು ಅಷ್ಟೇ. ನನಗಾಗದೆ ಇರೋರ ಹತ್ರ ಅದೆಂತ ಸ್ನೇಹ ನಮಿ? ಅಲ್ಲ ಅತ್ತೇವ, ನಾನೇನೋ ಒಂದು ಹೇಳ್ತೀನಿ, ತಪ್ಪು ತಿಳ್ಕೊಬಿಡಿ, ಇದ್ರಲ್ಲಿ ನಿಮ್ದು ತಪ್ಪಿದೆ. ನಂದೇನ್ ತಪ್ಪೈತೆ? ಅವಳು ಕಂಡ್ರೆ ಆಗಲ್ಲ ಆಗಲ್ಲ ಅಂತೀರಾ, ನೋಡಿದ್ರೆ ಅವಳು ನಿಶ್ಚಿತಾರ್ಥಕ್ಕೆ ಹೋಗ್ತೀರಾ, ನಮ್ಮ ಮಟ್ಟಿಗೆ ಬಂದಾಗ ಅವ್ರನ್ನ ಚೆನ್ನಾಗೂ ನೋಡ್ಕೋತೀರಾ. ಹಾಗೆಲ್ಲ ಆದಾಗ ಓ ನಮ್ಮ ಅವ್ವಂಗೂ ಏನು ಕೋಪ ಇಲ್ಲ ಅಂತ ರುದ್ರಭಾವಂಗೆ ಅನ್ಸಲ್ವಾ? ನನಗೆ ತಪ್ಪು ಸರಿನಾ ನೀನ್ ಹೇಳ್ಕೊಡ್ಬೇಡ. ಈ ಭುವನೇಶ್ವರಿ ಏನೇ ಮಾಡಿದ್ರು ಅದಕ್ಕೊಂದು ಲೆಕ್ಕಾಚಾರ ಇರ್ತೈತಿ. ಹೆಣ್ಣಿನ ಕಡೆಯವ್ರು ಫೋನ್ ಮಾಡ್ತಾವ್ರೆ. ಅವ್ರೆ, ಮಗನ್ ಕರ್ಕೊಂಡು ಹೆಣ್ಣೋಡಕ್ ಬರ್ತೀನಿ ಅಂತ ಹೇಳಿದ್ರಿ, ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ನನ್ನ ಮಗನಿಗೆ ಒಂದು ಮುಖ್ಯವಾದ ಕೆಲಸ ಇತ್ತು, ಅದಕ್ಕೆ ಆಚೆಗಡೆ ಹೋಗೋನೆ. ಇನ್ನೇನು ಬಂದ್ಬಿಡ್ತಾನೆ. ಎಲ್ರು ಕಾಯ್ತಾ ಇದ್ದೀವಿ, ಮನೆಯವ್ರಿಗೆಲ್ಲ ಏನು ಹೇಳಿ? ನನಗೆ ಒಂದು ತಾಸು ಸಮಯ ಕೊಡಿ, ನನ್ನ ಮಗನ ಕರ್ಕೊಂಡು ಬರ್ತೀನಿ. ಸರಿನವ. ಏನಂದ್ರು? ಇನ್ನೂ 1 ಗಂಟೆ ಆಗತ್ತಂತೆ. ಇನ್ನು ಕಾಯಕ್ಕಾಗಕ್ಕಿಲ್ಲ ಮಂಜುಳ. ಫಲ ತಾಂಬೂಲ ತಗೋಬಾ, ಈ ಸ್ಕೂಲ್ ಹತ್ರ ಹೋಗಿ ಅವನ್ನ ಕರ್ಕೊಂಡಂಗೆ ಹೋಗುವ. ಸರಿ ಅತ್ತವ. ಈ ರುದ್ರ ಏನ್ ಮಾಡ್ತಾವನೆ? ಗಲ್ಡಿ ಮನೆ ಹತ್ರ ಹೋಯ್ತೇನೆ ಏನ್ಬಿಟ್ಟು